ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎಂಎನ್, ಮೈಸೂರು. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ಪಾಡ್ಯ, ಶತಭಿಷ ನಕ್ಷತ್ರ. ದಿನಾಂಕ 18-2-2026 ಬುಧವಾರ. ಮುಖ್ಯಾಂಶಗಳು: ಶಿವರಾತ್ರಿ ರಥೋತ್ಸವ. ಸುದ್ದಿಯ ವಿವರ. ಪಟ್ಟಣದ ಹೃದಯ ಭಾಗದಲ್ಲಿರುವ ಈಶ್ವರಗಿರಿ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿ ರಥೋತ್ಸವವು ಮಂಗಳವಾರ ಶ್ರದ್ಧಾಭಕ್ತಿಯಿಂದ ನಡೆಯಿತು. 4 ದಶಕದ ಹಿಂದೆ ಚಾಲ್ತಿಯಲ್ಲಿದ್ದಂತೆ ರಥವನ್ನು ಬೆಳಗ್ಗೆ 10 ಮೀಟರ್ ಎಳೆದು ನಿಲ್ಲಿಸಲಾಗಿತ್ತು. ಸಂಜೆ 6ರ ನಂತರ ಮತ್ತೆ ರಥವನ್ನು ಭಾರತೀಯ ಚೌಕದವರೆಗೆ ಎಳೆಯಲಾಯಿತು. ಕಟ್ಟೆಬಾಗಿಲು ಶ್ರೀ ಗಣಪತಿಗೆ ಮಹಾಮಂಗಳಾರತಿ ನೆರವೇರಿಸಿದ ನಂತರ ರಥವನ್ನು ಶ್ರೀ ಮಠದವರೆಗೆ ಎಳೆದು ತರಲಾಯಿತು. ಮಾಘಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆಯ ದಿನದಂದು ನಡೆಯುವ ರಥೋತ್ಸವದಲ್ಲಿ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ರಥದ ಎದುರು ಕಾಲ್ನಡಿಗೆಯಲ್ಲಿ ಅಭಿಮುಖವಾಗಿ ಸಾಗಿದರು. ಶ್ರೀ ಶಾರದಾ ಪೀಠದಲ್ಲಿ ನಡೆಯುವ ಮಹಾರಥೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಿತು. ಕಳೆದ 5 ದಿನದಿಂದ ಶ್ರೀ ನರಸಿಂಹ ಭಾರತಿ ಯೋಗ ಶಾಲೆಯಲ್ಲಿ ರುದ್ರಪಾರಾಯಣ ನಡೆಯಿತು. ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಬೆಳಗ್ಗೆ ಶ್ರೀಮಠಕ್ಕೆ ಆಗಮಿಸಿದರು. ಶ್ರೀಮಠದ ಹೊರ ಪ್ರಾಂಗಣದ ಮತ್ತು ಒಳ ಪ್ರಾಂಗಣದ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಶ್ರೀ ಮಲಹಾನಿಕರೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಬೆಟ್ಟದಿಂದ ವಾದ್ಯ ಮೇಳದೊಂದಿಗೆ ರಥಕ್ಕೆ ತರಲಾಯಿತು. ಉತ್ಸವ ಮೂರ್ತಿಯನ್ನು ರಥಕ್ಕೆ 3 ಪ್ರದಕ್ಷಿಣೆ ಹಾಕಲಾಯಿತು. ನಂತರ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಲಾಗಿದ್ದ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ರಥವನ್ನು ಎಳೆಯುವ ಮೊದಲು ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಥದ ಎದುರು ಆನೆ, ಅಶ್ವ, ವಾದ್ಯಮೇಳ, ಛತ್ರಿ, ಚಾಮರ, ದೀವಿಟಿಗೆ ಉತ್ಸವದ ಮೆರುಗು ಹೆಚ್ಚಿಸಿತು. ರಥ ಸಾಗುವ ದಾರಿಯಲ್ಲಿ ರಂಗೋಲಿ ಚಿತ್ತಾರ ಹಾಕಲಾಗಿತ್ತು. ರಥ ಸಾಗುವ ದಾರಿಯಲ್ಲಿ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ಶ್ರೀಮಠದ ರಥೋತ್ಸವದ ಅಂಗವಾಗಿ ಬೆಳಗ್ಗೆ ಶ್ರೀ ಭವಾನಿ ಮಲಹಾನಿಕರೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಶ್ರೀಮಠದ ಆಡಳಿತಾಧಿಕಾರಿ ಪಿ.ಎ. ಮುರಳಿ, ಅಧಿಕಾರಿಗಳಾದ ಶಿವಶಂಕರ್ ಭಟ್, ಶ್ರೀಮಠದ ತಂತ್ರಿ ಸೀತಾರಾಮ ಶರ್ಮಾ, ಪುರೋಹಿತರಾದ ಶಿವಕುಮಾರ ಶರ್ಮಾ, ಕೃಷ್ಣ ಭಟ್, ಶ್ರೀಗಳ ಆಪ್ತ ಸಹಾಯಕರಾದ ಕೃಷ್ಣಮೂರ್ತಿ ಭಟ್ ಮತ್ತು ಶಮಂತ ಶರ್ಮಾ ಹಾಜರಿದ್ದರು. ಸರ್ಕಾರಿ ಪ್ರೌಢಶಾಲೆ, ಗುಡ್ಡದ ಹೈಸ್ಕೂಲು ಹಳೆ ವಿದ್ಯಾರ್ಥಿ ಸಂಘದಿಂದ ಪುನರ್ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಸಂಘದ ಅಧ್ಯಕ್ಷ ಎಚ್.ಎ. ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ಫೆಬ್ರವರಿ 18ರಂದು ಮಧ್ಯಾಹ್ನ 4:30ಕ್ಕೆ ಹೈಸ್ಕೂಲಿನಲ್ಲಿ ಏರ್ಪಡಿಸಲಾಗಿದೆ. ಮೆಣಸಿ ಗ್ರಾಮ ಪಂಚಾಯಿತಿ ಮಸಿಗಿ ಗ್ರಾಮದ ಕಿಂಚಿಕೆರೆ ಕೆ.ಎಂ. ಗೋಪಾಲ, ವಯಸ್ಸು 63, ಸೋಮವಾರ ಶಿವಮೊಗ್ಗದಲ್ಲಿ ಅನಾರೋಗ್ಯದಿಂದ ನಿಧನರಾದರು. ಇವರಿಗೆ ಪತ್ನಿ, 2 ಪುತ್ರರು ಇದ್ದಾರೆ. ಸಾಂಬಾರು ಮಂಡಳಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದರು. ಮೆಣಸಿ ಗ್ರಾಮ ಪಂಚಾಯಿತಿ ಮಸಿಗಿ ಗ್ರಾಮದ ಪಡುಬೈಲಿನ ಪಿ.ಬಿ. ಶೇಷಪ್ಪ ಗೌಡ, ವಯಸ್ಸು 84, ಸೋಮವಾರ ನಿಧನರಾದರು. ಇವರಿಗೆ 2 ಪುತ್ರರು ಇದ್ದಾರೆ. ಪ್ರಧಾನ ಸಂಪಾದಕ ಕೆ.ಎಲ್. ಗೋಪಾಲಕೃಷ್ಣ, ಸಹಕಾರ ಕೆ.ವಿ. ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಂಟೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.